ಕ್ರಾಸ್ ಹೊಡಿತ ನಡೀಲಿ, ಹುಷಾರು ಮಾಡಿ ಕ್ರಾಸ್ ಹಾಕಲ್ಲ. ಯಾವನಾರು ಸ್ಥಿತಿ ಇಸ್ಕೊಂಡು ಮೋಸ ಮಾಡಿ ತಲೆ ಮೇಲೆ ನಾವು ಬೇಜಾರು ಮಾಡ್ಕೊಬೇಡಿ. ಏನು ಬೇಜಾರಾಗುತ್ತೆ ಹೇಳ, ಎಷ್ಟೋ ಜನಕ್ಕೆ ತಾಯಿ ನಮ್ಮನ್ನು ಕೈಯಿಂದ ಕೆಲಸ ಮಾಡಿ ಯಾವ ನಮ್ಮನ್ನು ಬಂದು ಹುಷಾರಾಗಿ ಬೆಳೆ ಇಲ್ಲ, ಎಲ್ಲ ಅಪರೂಪ, ಎಲ್ಲ ನಾಟಕ ನೋಡಿ. ಹುಷಾರಾಗಿ ಮಗು ಚೆನ್ನಾಗಿ ಇದೆಲ್ಲ ಎಷ್ಟೋ ಜನ ಸೇವೆ ಮಾಡಿದ್ರೆ ಇಲ್ಲೋಡ್ರಲ್ಲೇ ಮಗು ನಡೀತಾ ಇಲ್ಲ, ನಡೀತಿದೆ ಕೈದವ ನಿಮ್ಮ ಮನೆ ಒಳಗೆ ಹೊಡಿರೋ ಕ್ಲಾಸ್ ಹೊಡಿಲಿದ್ದು ನನಗೋಸ್ಕರ ಅಲ್ಲಪ್ಪ, ತಾಯಿ ಖುಷಿಗೋಸ್ಕರ ಹೊಡೀರಿ. ನಿಮ್ಮನೆ ಮಕ್ಕಳಿಗೆ ಎಲ್ಲ ನನ್ನ ಮಕ್ಕಳು ಒಳ್ಳೆ ಅಂದರೆ ಯಾವಾಗಾರು ಒಂದಿಲ್ಲ 6 ಜನ ನಾನು ಹೊಡಿಲಿ. ರಸ್ತೆಗಳು ನಾವು ಜವಾಬ್ದಾರಲ್ಲ. ದುರ್ಗಾಸ್ಥಳದಲ್ಲಿ ಕೇಳ್ತಿದ್ದಾರೆ, ಮಾತಾಡ ಮಂದಿ ಕೇಳಿ. ದುರ್ಗಾಸ್ಥಳ ಅಂತ ದೇವಸ್ಥಾನ ನಮ್ಮ ದೇವಸ್ಥಾನ ದುರ್ಗಾಸ್ಥಳ ಅಂತ ನೆನಪಿದ್ರೆ ನಿಮಗೆ. ದುರ್ಗಾ ಪರಮೇಶ್ವರಿ, ಗಂಗಾ ಪರಮೇಶ್ವರಿ ದುರ್ಗಾಸ್ಥಳ ಅಂತ ಕರಿತೀವಿ. ಇಲ್ಲಿ ಅಡಿಯಮ್ಮ ತಾಯಿ ಬುಡ್ಗನ್ ತಾಯಿ ನಡ್ಕೊಂಡಂಗೆ ಏನಪ್ಪ ನೀವೆಲ್ಲ ಯಾವ ಜನ ಕರ್ಮ ಮಾಡಿದ್ರೆ ಏನ್ ಕಥೆನ ಇರಪ್ಪಮ್ಮ ಇಲ್ಲಿ. ಸೀರೆ ಉಡಂತಾರೆ ಬನ್ನಿ ಕಡೆಗೆ. ಚಲೋ ದಾರಿ ಬಿಡ್ರಮ್ಮ, ದಾರಿ ಬಿಡಿ, ಅಲ್ಲಿ ದಾರಿ ಬಿಡಿ. ಜನಾಸ್ವಾದನೆ ನಿಮ್ಗೆ ಆಯ್ತಾ ಕೊಟ್ಟಿದ್ರು. ಅವ್ರು ಹುಷಾರಾಗಿದ್ದಾರೆ, ಚೆನ್ನಾಗಿದ್ದಾರೆ. ನನ್ ಜೊತೆ ಬರುವಾಗೆಲ್ಲ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ. 5 ಸಲ ಬಂದೋಗಿದ್ದೀನಿ. ತುಂಬಾ ಚೆನ್ನಾಗಿ ಜನ ನಾವು ಅವ್ರೆ 1.5 ತಿಂಗಳಾಗಿತ್ತು ಹುಷಾರಿಂದಂಗಾಗಿ. ಫುಲ್ ಕೈ ಕಾಲು ಬಿದ್ದೋಗಿತ್ತು. ಮನೆಯಲ್ಲಿ ಹಿಡ್ಕೊಂಡು ಓಡಾಡ್ಸಿದ್ದಾರೆ. 5-6 ಹಾಸ್ಪಿಟ್ಲ್ ಸುತ್ತದೆ, ಹುಷಾರಾಗ್ಲಿಲ್ಲ. ಮತ್ತೆ ಇಲ್ಲಿ ಬರ್ತೀನಿ ಅಂತ ಅನ್ಕೊಂಡು ಒಬ್ಳೇ ಬಂದೆ. ನಾನು ಬಂದು ದೇವ್ರ ದರ್ಶನ ಮಾಡಿ ಹೋದ್ವಾರ ದರ್ಶನ ಮಾಡ್ಕೊಂಡು ಅಂತ್ರ ಹಾಕಿಸ್ಕೊಂಡು ಹೋದೆ. ಅಮಾವಾಸ್ಯೆಗೆ ಬಂದು ಕಾಯಿ ಹೊಡಿಸ್ಕೊಂಡು ಹೋಗೋದು ಬಂದಿದ್ದೀನಿ. ಇವಾಗ ಚೆನ್ನಾಗಿತ್ತು. ನಾನು ಅಲ್ಲೇ ಯೂಟ್ಯೂಬ್ ಒಳಗೆ ನೋಡಿ
ನಾನು ಅಮ್ಮನಿಗೆ ಬಿಡ್ಕೊಂಡೆ, ನಮ್ಮ ಅಮ್ಮನಿಗೆ ಹುಷಾರಾದ್ರೆ ಬಂದು ನಿನಗೆ ಕಾಣಿಕೆ ಹಾಕಿ ಹೋಗೋಣ ಅಂತಂದು ಬಿಡ್ಕೊಂಡು ಹೋಗಿದ್ದೆ. ನಮ್ಮ ಅಮ್ಮನಿಗೆ ಕಾಲು ಅವೆಲ್ಲ ಬಾವು ಬಂದಿದ್ವು, ಕಿಡ್ನಿ ಎಲ್ಲ ಇದಾಗಿ ಬಿಡ್ಕೊಂಡ ಮೇಲೆ ಆರಾಮಾಗಿದ್ದೆ. ಮನೆಗೆ ಆದ್ರೆ ಮನೆ ಕರ್ಕೊಂಬಂದಿದ್ದೆ, ನೀವು ಇದ್ದಿಲ್ಲ. ಯಾವ ಊರಪ್ಪ? ನಮ್ದು ಹರಿಹರ ತಾಲೂಕು ಪಾಮೇಳಿ. ನಿಮ್ಮ ತಾಯಿ ಒಂದು ನಂತರ ಕಟ್ಟಿನ ಕಡೆಯಿಂದ ಹೇಳ್ದೇನು? ಹೌದಾ? ನಿಮ್ಮ ತಾಯಿ ತಂಗಿ ನಿಮ್ಮ ಸೇವೆ ಭಾಳ ಅಜರಾಮರ. ನೀವು ಎಲ್ಲಿದ್ದೀಯ ಪಟ್ಟ ಬೆಂಗಳೂರಲ್ಲಿ? ಈಗ ಸ್ಯಾರಿ ಕೊಡಲಿ ನಿಮಗೆ? ಸ್ಯಾರಿ ಕೊಡ್ತೀವಿ ನಿಮ್ಗೆ ಆಯ್ತಾ? ಎಲ್ಲ ಬಡವರಿದ್ದೀರಾ ಸೌಕರ್ಯ ನೀವು? ಸೀರೆ ಸೀರೆ ಆಸ್ಪಂದಿ ಬರ್ರಿ. ಯಾವ ಊರು ನೀವು? ನೀವು ಆಸ್ಪಂದಿ ಬರ್ರಿ, ಇಲ್ಲಿ 9 ಮಂದಿ ಬರ್ರಿ. ಆಚಾರಪ್ಪ ಯಾರೋ ಸೇರ್ಕೊಂಡ್ ನಗ ಬಿಟ್ಟಲ್ಲ ಹೋಗಿ ಈ ಜನಗಳಿಗೆಲ್ಲ ಮಾತಾಡ್ಬೇಡಿ ಕಣ, ಅವ್ರೆಲ್ಲ ಬ್ಯಾಡ್ ಬೇಷನ್ ಮಾಡ್ತಾರಲ್ಲ ಓಡ. ತಿಂಗಳಿಂದ ಬಂದು ಬೇಡ್ಕೋಗಿದ್ದು, ಮತ್ತೆ ಆಗಿಲ್ಲ, ಮತ್ತೆ ಬಂದು 3 ತಿಂಗಳು ಬಿಟ್ಕೊಂಡು ಇವ್ರ ಹತ್ರ ಆಶೀರ್ವಾದ ಮತ್ತೆ ಬೇಡ್ಕೋದು. ಈ ಸಲ ಡೇಟ್ ಮಿಸ್ ಆಗದೆ, ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಬಂದು ಇಲ್ಲಿವರೆಗೆ ಒಂದ್ಸಲ ಡೇಟ್ ಮಿಸ್ ಆಗಿದ್ದಿಲ್ಲ. ಯಾವ ನಿಮ್ದು? ನಮ್ದು ಮುದ್ನಳ್ಳಿ ಹಾಕ್ತಾರೆ ಇಷ್ಟು. ಎಲ್ಲರೂ ಇವತ್ತು ನಿಮ್ಗೆ ದುಡ್ಡು ಸಿಗಿದೆ ಅಂತ ಯಾರಿಗಾರ ಬೇಕಾ? ಊರಲ್ಲಿ ಅಡ್ಮಿಟ್ ಮಾಡಿದ್ರು. ನಾನು ನಿಮ್ಮ ಹತ್ರ ತಾಯ್ತ ತಗೊಂಡೋಗಿ ತೀರ್ಥ ಸಿಂಸಿದೀನಿ ಸ್ವಾಮಿ. ಇವಾಗ ನಡೀತಿದ್ದಾನೆ, ಅದಕ್ಕೆ ನಾವು ಯಾರು ತಾಯ್ತ ಹಾಕಿದ್ದಮ್ಮ? ಸ್ವಾಮಿಯರ ಕೈಯಿಂದ ತಾಯ್ತ ಕಳ್ಸಿದ್ರು. ನಮಗ್ ಕರ್ದಿ ಎಲ್ಲೋ ಕೂತಿದ್ದೆ, ನನ್ನನ್ನು ಕರ್ದಿ ತಾಯ್ತ ಕೊಟ್ಟು ನಿನ್ ಕಷ್ಟದಲ್ಲಿ ಬಂದಿದ್ಯಾ ಮಗಳೇ, ನಿನ್ ಹೋಗಿ ಆರಾಮಾಗಿ ಮಗು ಅಂತ ಹೇಳಿ ಈಗ ಹೇಗಿದೆ ಮಗು? ನಡೀತಿದ್ದಾನೆ ಸ್ವಾಮಿ. ಕೇಂದ್ರ ಬುದ್ಧಿ ಏನಂದ್ರ ಬರೀ ಅಂತರ ಕೊಡ್ಬಿಟ್ಟು ಪೂಜೆ ಮಾಡ್ಕೊಂಡೆ ಕೂತ್ಕೊಂಡ್ಬಿಡಿ. ಕೆಲ್ಸಕ್ಕೆ ಹೋಗಿ ಬೆಳಿಗ್ಗೆ ಮುಟ್ಟಿ ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ಬಂದು ಮುಟ್ಟಿ ಹಾಲುವನ್ನ ಮೊಸರನ್ನ ಮಾಡಿ ಮಕ್ಕಳಾಗಿಲ್ಲ ಅಂತ ಕೇಳ್ಕೊಂಡು ಒಳ್ಳೆ ಮಗುವರು ಬಂದು ಕಸ ಹೊಡಿತೀವಿ, ಒಂದು ಕೂಡು ವ್ಯವಸ್ಥೆ ಮಾಡ್ತೀವಿ ಅಲ್ವಾ? ಬಂದ್ಬಿಡ್ತೀವಿ ಅಂದ್ಬೇಡಿ. ಎಲ್ಲರ ಬರ್ತಾರೆ ಕಟ್ಟಿದ್ದಾಗ ಕಷ್ಟ ಯಾರು ಬರಲ್ಲ. ಯಾರಿಗೆ ಮಕ್ಕಳಾಗಿಲ್ಲ ನಾನೇ ರಾತ್ರಿ ಮತ್ತೇನು ಹೇಳಲ್ಲ. ನಿಮ್ಗೆ 5 ಲಕ್ಷ ಮಗ 10 ಲಕ್ಷ ಮಗ ಹೆಂಗೆ ವಿದ್ಯಾಮೂರ್ತಿ ಹಂಗೆ ಮಕ್ಕಳು ಯಾರ ಮಕ್ಕಳು ನೋಡಿರ? ಮಕ್ಕಳು ಯಾರು ನೋಡಿರ? ಆಚಾರ ಆಗತ್ತ ಆಚಾರ ಆಗಲ್ವ ಅಲ್ವಾ? ಹೆಂಗೆ ವಿಗ್ರಹಮೂರ್ತಿ ಹಂಗೆ ಮಕ್ಕಳಿದಾರೆ. ಅವನಿಗೆ ಮಕ್ಕಳಾಗ್ತಾವ ಅನ್ಬೇಡಿ, ಮಗು ಕೊಡವ ಅಂತ ಕೇಳಿಸ್ಕೊಡಿ. ಕೆಲಸ ಆಗತ್ತ ಅನ್ಬೇಡಿ, ಕೆಲಸ ಕೊಡ್ಸವ ಅನ್ನಿ. ಮಕ್ಕಳು ಹುಷಾರಾಗ್ತಾವ ಅನ್ಬೇಡಿ, ಹುಷಾರು ಮಾಡವ ಅನ್ನಿ. ಆಗ ನಮಗೆ ಪದ ಹೇಳೋ ಅವಶ್ಯಕತೆ ಇಲ್ಲ. ಫೋಟೋ ಕೊಡೋದು ನನ್ನ ಚಿಂತ. ಯಾವರದು? ಆಂಧ್ರ ನಲ್ಲೂರು ಅಲ್ಲ, ನೆಲ್ಲೂರು ಆಂಧ್ರದನು. ನನಗೆ ಸಾಮಾನ್ಯವಾಗಿ ಫ್ಲೂರ್ ಬರ ಹುಡ್ತಾರ, ಫ್ಲೂರ್ ಬರ್ತಾನಂತೆ. ಒಳ್ಳೆ ಇವತ್ತು ಅವನಿಗೆ ಕಂಡು ಬರುತ್ತೆ, ಅವನೇ ನನ್ನ ಜಗತ್ ಪ್ರಸಿದ್ಧಾಗಿ ಫೋಟೋ ಮಾಡಕ್ಕಂತ ಪುಣ್ಯಾರ್ಥ. ನೀವು ಲೈವ್ ಅಲ್ಲಿ ಏನ್ ಬಂದಿದ್ದೀರಿ ಇವತ್ತು ಫೇಸ್ಬುಕ್ ಬರಕ್ಕೆ ಮಕ್ಕಳು ನನಗೆ ಫೇಸ್ಬುಕ್ ವಾಟ್ಸಪ್ ಏನೋ ಮಾಡಕ್ ಬರಲ್ಲ, ಇವನೇ ಮಾಡೋದು. ನೀವು ಸುಮ್ಮನೆ ಎಲ್ಲಿದ್ದೆಲ್ಲ ಬಂದು ಏನ್ಬೇಡಿ. ಆಂಧ್ರ, ತಮಿಳುನಾಡು, ಕೇರಳ ಅಂತ ಯಾರ ಮನೆ ಕೆಲಸಕ್ಕೆ ಬರಲ್ಲ. ನಾವು ನೋಡಿದೀವಿ 42 ಜನ ಇದ್ರು ಕೊರೋನಾ, 42 ಜನ ಗುಡ್ಡಲ್ಲಿ ಒಬ್ಬರು ಕೆಲಸ ಮಾಡ್ತಿರಲ್ಲ. 40 ಜನ 18 ಜನ ಹೆಂಗಿದ್ರು. ನಮ್ಮ ಅಮ್ಮನೇ ಅಡಿಗೆ ಮಾಡ್ಬೇಕಿತ್ತು, ನಮ್ಮ ಹೆಂಡತಿ ಪಾತ್ರ ಬರೋದು. ಇವಾಗ ನಾಟಕ ಮಿಕ್ಕ ಕಲ್ಲಾರ ಇರ್ತಾರಲ್ಲ ನೋಡಿ, ನಮ್ಮ ಗಂಡ್ಮಕ್ಳು ಯಾರು ಕಲ್ಲತ್ತಿರಲ್ಲ. ಹೋಗ್ಬೇಕಾದ್ರೆ ಯಾರು ಹೇಳ್ದಂಗೆ ಹೋದ್ರು ಎಲ್ಲ.